ಮಾತಿನಲ್ಲಿ ಮಿಂಚಿನ ತೀಕ್ಷ್ಣತೆಯನ್ನು, ಚಿಂತನೆಯಲ್ಲಿ ಪ್ರಜ್ಞೆಯ ಗಾಂಭೀರ್ಯವನ್ನು, ಅಭಿವ್ಯಕ್ತಿಯಲ್ಲಿ ಕನ್ನಡದ ಕಸುವನ್ನು, ವಿಶ್ಲೇಷಣೆಯಲ್ಲಿ ಸತ್ಯನಿಷ್ಠೆಯನ್ನು ತೊಡಗಿಸಿಕೊಂಡವರು, ಒಂದೇ ವ್ಯಕ್ತಿತ್ವದಲ್ಲಿ ತುಂಬ ಎತ್ತರದಲ್ಲಿ ಇರುವವರು, ಪತ್ರಿಕೋದ್ಯಮವನ್ನು ಕೇವಲ ವೃತ್ತಿಯೊಂದಲ್ಲ ಲೋಕಧರ್ಮವೆಂದು ಸ್ವೀಕರಿಸಿದವರು, ಸುದ್ದಿಯನ್ನು ಕೇವಲ ಪ್ರಸಾರವೆಂದಲ್ಲ ಸಮಾಜದ ಆತ್ಮಸಾಕ್ಷಿಯೆಂದು ಅರಿತವರು, ವಿಚಾರವನ್ನು ಕೇವಲ ಅಭಿಪ್ರಾಯವಾಗಿಲ್ಲ ಜನಪ್ರಜ್ಞೆಯ ಜ್ಯೋತಿ ಅಂತ ಬೆಳಗಿಸಿದವರು ಅಜಿತ್ ಹನುಮಕ್ಕನವರು. ಸಮಾಜದ ಮನಸ್ಸಿಗೆ ಕನ್ನಡಿ ಹಿಡಿಯುವ, ಜನಧ್ವನಿಗೆ ದಿಕ್ಕು ತೋರಿಸುವ, ಮಾಧ್ಯಮ ಲೋಕದ ಮೌಲ್ಯಗಳನ್ನು ಗೌರವದಿಂದ ಕಾಪಾಡಿಕೊಂಡು ಬಂದಿರುವ ಕನ್ನಡ ಪತ್ರಿಕೋದ್ಯಮದ ಹೆಮ್ಮೆಯ ಪ್ರತಿನಿಧಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಪ್ರಧಾನ ಸಂಪಾದಕರಾಗಿ ತಮ್ಮ ಸೇವೆಯ ಮೂಲಕ ಜನವಿಶ್ವಾಸವನ್ನು ಸಂಪಾದಿಸಿಕೊಂಡಿರುವ ಅಪೂರ್ವ ವ್ಯಕ್ತಿತ್ವ. ಇಂಥ ಚಿಂತನಶೀಲರು, ಪ್ರಖರ ವಾಗ್ಮಿಗಳು, ಸತ್ಯ ಸಾಧಕರು, ಶೋಧಕರು, ಕನ್ನಡ ನಾಡಿನ ಹೆಮ್ಮೆಯ ಪತ್ರಕರ್ತರಿಗೆ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಮುಂದಿನ 10 ನಿಮಿಷಗಳು ಅವರು ನಮ್ಮೊಂದಿಗಿದ್ದಾರೆ. ನಿನ್ನೆಯಿಂದ ಇವರಿಬ್ಬರು ಕಾರ್ಯಕ್ರಮ ನಿರೂಪಣೆ ಮಾಡುವುದನ್ನು ನೋಡ್ತಾ ಇದ್ದೀನಿ. ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ಬೇಕಂದ್ರೆ ನಾವು ಇನ್ನೂ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ಹೀಗೆ ಮಾತಾಡಿದರೆ ಕನ್ನಡ ಇಂಪ್ರೂವ್ ಆಗಲ್ಲ. ಈ ವೇದಿಕೆಗೆ ಇಲ್ಲಿರುವ ಗಣ್ಯರ ಜೊತೆಗೆ ಕುಳಿತುಕೊಳ್ಳುವುದಕ್ಕೆ ನಾನು ಅರ್ಹನ ಅನ್ನುವ ಪ್ರಶ್ನೆ ವೀಣಕ್ಕ ಅವರು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದಾಗಿನಿಂದನೂ ಕಾಡ್ತಾ ಇತ್ತು. ನನಗಿಂತ ಮೊದಲೇ ಸೇತುರಾಮ್ ಸರ್ ಅದನ್ನು ಹೇಳಿಬಿಟ್ರಲ್ಲ, ನಾನು ಇನ್ನೂ ಕುಬ್ಜ ಆಗಿಬಿಟ್ಟೆ. ಅಂದರೆ ನನ್ನ ಕಾನ್ಫಿಡೆನ್ಸೇ ಮುಗಿಸ್ಬಿಟ್ರು ಅವರು. ಅಂದರೆ ಸೇತುರಾಮ್ ಸರ್ಗೆ ಆ ಪ್ರಶ್ನೆ ಬರ್ತಾ ಇದೆ ಅಂದರೆ ಇನ್ನು ನಾನು ಯಾವ ಗಿಡದ ತೊಪ್ಪಲು ಅನ್ಸೋದಕ್ಕೆ ಶುರುವಾಗ್ಬಿಡ್ತು. ಬನ್ನಂಜೆಯವರ ಸಾಮಾಜಿಕ ಮುಖ ನನಗೆ ಯಾಕೆ ಇವತ್ತಿಗೂ ಪ್ರಸ್ತುತ ಬನ್ನಂಜೆಯವರು ಅನ್ನಿಸ್ತಾರೆ. 2 ರೀತಿಯ ನೋಟಗಳಿದ್ದಾವೆ, ನನಗೆ 2 ದೃಷ್ಟಿಕೋನಗಳಿದ್ದಾವೆ. ಒಂದು, ನಮ್ಮಲ್ಲಿ ಆಚರಣೆಗಳಿದ್ದಾವೆ, ಹಬ್ಬಗಳಿದ್ದಾವೆ, ಪೂಜಾ ಪದ್ಧತಿಗಳಿದ್ದಾವೆ. ಪ್ರತಿಯೊಂದನ್ನು ಇದನ್ನು ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆ ಮಾಡ್ತಾ ಇರುವವರಲ್ಲಿರುತ್ತೆ. ಅವರಿಗೆ 2 ರೀತಿಯ ಉತ್ತರಗಳನ್ನು ಕೊಡಬಹುದು. ಒಂದು, ಇಂತಿಂಥ ಆಚರಣೆಯ ಹಿಂದೆ ಇಂಥ ತರ್ಕ ಇತ್ತು, ಈ ಉದ್ದೇಶ ಇತ್ತು, ನಮ್ಮ ಹಿರಿಯರು ಈ ಕಾರಣಕ್ಕಾಗಿ ಈ ಆಚರಣೆಯನ್ನು ಮಾಡಿದ್ದಾರೆ, ಆದ್ದರಿಂದ ನೀನು ಹೀಗೆ ಮಾಡುವುದರಿಂದ ವೈಯಕ್ತಿಕವಾಗಿ ನಿನಗೆ ಆಧ್ಯಾತ್ಮದಲ್ಲಿ ಮುಂದುವರಿಯೋದಕ್ಕೂ, ವೈಯಕ್ತಿಕ ಜೀವನದಲ್ಲಿ ಮುಂದುವರಿಯೋದಕ್ಕೂ, ಒಂದು ಶಿಸ್ತು ಸಾಧಿಸೋದಕ್ಕೂ ಇದು ನಿನಗೆ ಸಹಾಯ ಆಗುತ್ತೆ ಅಂತ ಹೇಳಿ ಒಂದು ಆಚರಣೆಯನ್ನು ಒಬ್ಬ ಬಾಲಕ ಮಾಡುವಂತೆ ನೋಡಿಕೊಳ್ಳುವುದು, ಅದೊಂದು ಪದ್ಧತಿ. ಇನ್ನೊಂದು, ಇದು ಯಾಕೆ ಮಾಡಬೇಕು ಅಂತ ಕೇಳಿದ ತಕ್ಷಣ ಹಿರಿಯರು ಹೇಳಿದ್ದಾರೆ, ಅವ್ರು ಮಾಡ್ಕೊಂಬಂದಿದ್ದಾರೆ, ನೀನು ಮಾಡ್ಕೊಂಡು ಹೋಗು ಅಂತ ಹೇಳೋದು. ಬನ್ನಂಜೆಯವರದ್ದು ಮೊದಲನೆಯ ಹಾದಿ. ಅವರಲ್ಲಿ ತಾಳ್ಮೆ ಇತ್ತು, ಪ್ರತಿಯೊಂದನ್ನು ವಿವರಿಸುವ ತಾಳ್ಮೆ ಇತ್ತು. ಯಾವುದು ತರ್ಕಬದ್ಧವಲ್ಲವೋ ಅದನ್ನು ಖಂಡಿಸುವ ಧೈರ್ಯ ಇತ್ತು ಅವರಿಗೆ. ನನಗಿಂತ ಮುಂಚೆ ಮಾತನಾಡಿದ ಇಬ್ಬರು ಕೂಡ ಅದನ್ನು ಪ್ರಸ್ತಾಪಿಸಿದರು. ತುಳಸಿ ಪೂಜೆ, ಸತ್ಯನಾರಾಯಣ ಪೂಜೆ, ಸತ್ಯನಾರಾಯಣ ಕಥೆ. ಅದರ ಹಿಂದೆ ತರ್ಕವಿಲ್ಲ ಅನ್ನುವುದನ್ನು ಹೇಳುವ ಧೈರ್ಯ ಕೂಡ ಅವರಿಗಿತ್ತು. ಮತ್ತು ಮಾಡಬೇಕಾದ ಆಚರಣೆಗಳ ಹಿಂದಿನ ತರ್ಕ ಏನು ಅಂತ ಎಲ್ಲರಿಗೂ ಅರ್ಥವಾಗುವಂತೆ ವಿವರಿಸಬಲ್ಲಂಥ ತಾಳ್ಮೆ ಇತ್ತು, ಆಳವಾದ ತಿಳುವಳಿಕೆ ಇತ್ತು. ಆ ಕಾರಣಕ್ಕಾಗಿ ಇವತ್ತು ತುಂಬ ಮುಖ್ಯ ಅನ್ನಿಸ್ತಾರೆ. ಪ್ರತಿಯೊಂದನ್ನು ತಿಳ್ಕೊಂಡ ನಂತರನೇ ಮಾಡಬೇಕಾ? ನಾನು ಈ ವಿಷಯದಲ್ಲಿ ಒಂದು ಬನ್ನಂಜೆಯವರ ಜೊತೆನೂ ಚರ್ಚೆ ಮಾಡಿದ್ದೆ, ಇನ್ನೊಬ್ಬರು ಗಣ್ಯರ ಜೊತೆಗೂ ಚರ್ಚೆ ಮಾಡಿದ್ದೆ. ದಿನ ಪೂಜೆ ಕೂತ್ಕೋತೀವಪ್ಪ, ಸ್ನಾನ ಆದಮೇಲೆ ಗಂಧದ ಕಡ್ಡಿ ಹಚ್ಚಿದ್ವಿ, ಕರ್ಪೂರ ಹಚ್ಚಿದ್ವಿ, ಗಂಟೆ ಹೊಡೆದು ದೀಪ ಬೆಳಗಿದ್ವಿ. ಇದೆಲ್ಲದರ ತರ್ಕ ಏನು ಅಂತ ಕೇಳಿದೆ ನಾನು. ಅವರು ಹೇಳಿದ್ರು, ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ ಅಂದರೆ ಎಲ್ರಿಗೂ ಒಳ್ಳೇದಾಗಿರ್ಬೇಕಪ್ಪ, ನೀವು ಮಾಡ್ಕೊಂಡು ಹೋಗಿ, ಯಾಕೆ ತರ್ಕ ಹುಡುಕ್ತೀಯ ಅದಕ್ಕೆ ಅಂತ. ಕೆಲವರಿಗೆ ಈ ಉತ್ತರ ಸಮಾಧಾನವಾಗಲಿಕ್ಕಿಲ್ಲ.
ನನಗೆ ಇದೇನಿದೆ, ಯಾರು ಮಾಡ್ಕೊಂಡು ಬಂದಿದ್ದಾರೆ, ನಾವು ಮಾಡ್ಕೊಂಡು ಹೋಗ್ಬೇಕಾ ಅಂತ. ನೋಡಿ ಹೆಂಗಿರುತ್ತೆ, ನನಗೊಂದು 15 ದಿವಸದಿಂದ ಹುಷಾರಿರಲಿಲ್ಲ. ನಮ್ಮ ಆಫೀಸ್ ಮುಂದೆ ಮಲ್ಲಿಗೆ ಹಾಸ್ಪಿಟ್ಲ್ ಹೋದೆ ನಾನು. ಅಲ್ಲಿಗೆ ಡಾಕ್ಟ್ರು ನೋಡಿ, ವೈರಲ್ ಇನ್ಫೆಕ್ಷನ್ ಇದು, ವೈರಲ್ ಫೀವರ್ ಆಗಿದೆ, ನಿಮಗೆ ಒಂದು ಇಂಜೆಕ್ಷನ್ ತಗೊಳ್ಳಿ ಸರಿ ಹೋಗುತ್ತೆ ಅಂತಂದರು. ಸೊಂಟಕ್ಕೆ ಕೊಡ್ತೀನಿ ಅಂದರು. ನಾವು ಪಟ್ಟಂತ ಬೆಲ್ಟ್ ಲೂಸ್ ಮಾಡಿ ಮಲ್ಕೊಂಡೆ ಹಂಗಾತ. ಬಂದು ಇಂಜೆಕ್ಷನ್ ಕೊಟ್ಟರು ಅವರು. ನೋಡಿ ನಂಬಿಕೆ ಹೆಂಗಿದೆ ಅವ್ರ ಮೇಲೆ. ಆತ MBBS ಮಾಡಿದಾನ, MD ಮಾಡಿದಾನ, ಇಂಜೆಕ್ಷನ್ನಲ್ಲಿ ಏನಿದೆ, ಅದು ನನ್ನ ಜೀವ ಉಳಿಸುತ್ತಾ, ಹೆಚ್ಚು ಕಡಿಮೆ ಆದರೆ ಏನು ಕತೆ, ಒಂದೇ ಒಂದು ಪ್ರಶ್ನೆಯೂ ಬರಲಿಲ್ಲ ಮನಸ್ಸಿನಲ್ಲಿ. ಏನು, ಒಂದು ವ್ಯವಸ್ಥೆ ಎಲ್ಲವನ್ನೂ ಸರಿಯಾಗಿ ನೋಡ್ಕೊಂಡಿರುತ್ತೆ ಅನ್ನೋ ನಂಬಿಕೆ. ಯಾವುದೋ ಒಂದು ನನಗೆ ಅರ್ಥ ಆಗದೆ ಇರೋ ವ್ಯವಸ್ಥೆ ಇದೆಯಪ್ಪ, ಆ ವ್ಯವಸ್ಥೆ ಎಲ್ಲೋ ತಯಾರಾದ ಮೆಡಿಸಿನನ್ನು ಇದು ಮನುಷ್ಯನಿಗೆ ಹೊಂದುತ್ತೋ ಇಲ್ಲವೋ, ಇದು ರೋಗ ಗುಣಪಡಿಸಬಹುದು ಅನ್ನೋದನ್ನು ಯಾವುದೋ ಪ್ರಾಣಿಗಳ ಮೇಲೆ ಮೊದಲು ಟೆಸ್ಟ್ ಮಾಡಿ ಆಮೇಲೆ ಒಂದು ಕ್ಲಿನಿಕಲ್ ಟ್ರಯಲ್ ಮಾಡಿ ಇದನ್ನು ಮಾಡಬಹುದು ಅಂಥೇಳಿ ಮಾರ್ಕೆಟಿಗೆ ಬಿಟ್ಟಿದೆ. ಅದನ್ನು ನನಗೆ ಚುಚ್ಚಲಿರುವ ವ್ಯಕ್ತಿ, ಆತ PUC ಮುಗಿಸಿದಾನೆ, ಆತ ಕೊರೋನಾ ಬ್ಯಾಚ್ನಲ್ಲಿ ಮುಗಿಸಿದಾನೋ, ನಿಜವಾಗ್ಲೂ ಓದಿ ಮುಗಿಸಿದಾನೋ ಗೊತ್ತಿಲ್ಲ ನನಗೆ. ಆತ MBBS ಮುಗಿಸಿ ಹೌಸ್ಮ್ಯಾನ್ಶಿಪ್ ಮುಗಿಸಿ ನನಗೆ ಇಂಜೆಕ್ಷನ್ ಮಾಡುವ ಅರ್ಹತೆ ಆತನಿಗೆ ಬಂದಿದೆ ಅಂತ ನನ್ನ ಸಬ್ಕಾನ್ಷಿಯಸ್ ಮೈಂಡಿಗೆ ಬಂದುಬಿಟ್ಟಿದೆ. ನಾನು ಎರಡನೇ ಯೋಚನೆ ಮಾಡ್ದೇ ಆತನ ಹತ್ರ ಇಂಜೆಕ್ಷನ್ ತಗೊಂಡೆ. ತರ್ಕ ಬುದ್ಧಿ ಬರ್ಬೇಕಂದ್ರೆ ಇಂಜೆಕ್ಷನ್ ತೊಗೊಳಾಗ್ಲೂ ಬರ್ಬೇಕಲ್ಲ. ಯಾವ ಇಂಜೆಕ್ಷನ್ ಕೊಡ್ತಿದೆಯಾ, ಅದರಲ್ಲಿ ಏನಿದೆ, ಇದ್ರ ಎಷ್ಟು ಜನರ ಮೇಲೆ ಟ್ರೈ ಆಗಿದೆ, ಇದರಲ್ಲಿ ನಿಜವಾಗ್ಲೂ ಜನ ಹುಷಾರಾಗ್ತಾರಾ, ನೀನು MBBS ಮುಗಿಸಿದೆಯಾ, ನಿನ್ನ ಸರ್ಟಿಫಿಕೇಟ್ ತೋರಿಸು, ಕೇಳಬೇಕಲ್ಲ. ಅದನ್ನೆಲ್ಲವನ್ನೂ ಕೇಳದೆ ನಾವೊಂದು ನಮ್ಮ ದೇಹದ ಒಳಗೆ ಒಂದು ಇಂಜೆಕ್ಷನ್ನೇ ಬಿಟ್ಕೊಳ್ತೀವಿ ಅನ್ನೋದಾದರೆ, ಒಂದು ಪೂಜೆ ಮಾಡುವಾಗ ಅಷ್ಟು ಪ್ರಶ್ನೆಗಳು ಬರ್ಬೇಕಾ? ಒಂದು ಗಂಟೆ ಹೊಡೆಯೋಕೆ ಅಷ್ಟು ಪ್ರಶ್ನೆ ಬರ್ಬೇಕಾ ನಮಗೆ? ಇದನ್ನು ಚಿಂತಿಸುವ ಒಂದು ದಾರಿ ಅಷ್ಟೇ. ಇನ್ನೊಂದು, ತರ್ಕವಿಲ್ಲದೆ ಯಾವುದನ್ನು ಒಪ್ಪಿಕೊಳ್ಳುವುದಿಲ್ಲ. ಎರಡರಲ್ಲಿ ಯಾವುದೂ ಕೂಡ ತಪ್ಪಲ್ಲ, ನನ್ನ ಪ್ರಕಾರ ಎರಡೂ ಕೂಡ ತಪ್ಪಲ್ಲ. ಬಟ್ ಇವತ್ತಿನ ಸಮಾಜ ಯಾವುದನ್ನು ತರ್ಕ ಅನ್ಕೊಂಡು ಬಿಟ್ಟಿದೆಯಲ್ಲ, ಅಂದರೆ ನಮ್ಮದೇ ಅತಿ ದೊಡ್ಡ ತಿಳುವಳಿಕೆ, ನಮ್ಮಂಗೆ ಪ್ರಶ್ನೆ ಮಾಡೋರೇ ಯಾರೂ ಇಲ್ಲ. ಸರ್ಕಾರಿ ಶಾಲೆಗಳ ಮೇಲೆ ಬರೆದಿರ್ತಿದ್ರು ಹಿಂದೆ, ನಾವೆಲ್ಲ ಚಿಕ್ಕವರು ಇದ್ದಾಗ, ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ. ಯಾವುದೋ IAS ಅಧಿಕಾರಿಗೆ ಅನ್ನಿಸ್ತು ಅದನ್ನು ಚೇಂಜ್ ಮಾಡಬೇಕು ಅಂತ. ಏನೋ ಬರೆದ್ರಪ್ಪ, ಏನೋ ಪ್ರಶ್ನಿಸಿ ಒಳಗೆ ಬಾ ಅಂತೇನೋ ಬರೆದ್ರು ಅವರು. ಆ್ಯಕ್ಚುಲಿ ಆಗಿದ್ದು ನಾನು ರಿಪೋರ್ಟ್ ಮಾಡಿರುವಂಥದ್ದು. ಏನೋ ವಿಜ್ಞಾನ ಮಂದಿರವಿದು, ವಿಜ್ಞಾನ ಅಥವಾ ಪ್ರಶ್ನಿಸಿ ಒಳಗೆ ಬಾ ಅಂತ. ಇನ್ನೊಬ್ಬ ಅಧಿಕಾರಿ ಕೇಳಿದಂತ, ಇದನ್ನು ಯಾಕೆ ಚೇಂಜ್ ಮಾಡಬೇಕು ಅಂದರೆ, ಡೋಂಟ್ ಆಸ್ಕ್ ಕ್ವಶನ್ ಸ್ಟುಪಿಡ್ ರೈಟ್ ಇಟ್ ಅನ್ನಂತ. ಆ್ಯಕ್ಚುಲಿ ನಡೆದಂಥ ಘಟನೆ ಇದು. ನೀ ಪ್ರಶ್ನೆ ಕೇಳಬೇಡ, ಬರೀ ಅದನ್ನು ಏನಂತ ಬರೀಬೇಕು, ಪ್ರಶ್ನಿಸು ಅಂತ ಬರೀ ಅಂತ. ಆ್ಯಕ್ಚುಲಿ ಆಗಿದ್ದಿದ್ದು. ಅಧಿಕಾರಿಗಳ ಹೆಸರುಗಳು ಇಲ್ಲಿ ಬೇಡ. ಅಂದರೆ ನಾವು ಪ್ರತಿಯೊಂದನ್ನು ಪ್ರಶ್ನಿಸುತ್ತೇವೆ, ಪ್ರಶ್ನಿಸದೆ ಯಾವುದನ್ನು ಒಪ್ಪಿಕೊಳ್ಳುವುದಿಲ್ಲ ಅನ್ನುವ ಈ ಔಟ್ರೈಟ್ ತರ್ಕವಾದ ಇದೆಯಲ್ಲ, ಇದನ್ನು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ ಇವತ್ತಿನ ಜನಾಂಗದ್ದು. ಬಟ್ ಆ ತರ್ಕಕ್ಕೆ ಒಂದು ಚಾನಲ್ ಬೇಕಾಗತ್ತೆ. ನಾನು ಇತ್ತೀಚೆಗೆ ಓಶೋ ಅವ್ರದ್ದು ಒಂದು ಸರಣಿ ಇದೆ, ಅಷ್ಟಾವಕ್ರ ಗೀತೆಯ ಬಗ್ಗೆ ಒಂದು ಸರಣಿ ಇದೆ, ಅದ್ಭುತವಾದ ಸರಣಿ, ಕೇಳ್ಬೇಕು ನೀವು ಅದನ್ನು. ಅದರಲ್ಲೊಂದು ಕಥೆ ಹೇಳ್ತಾರೆ ಅವರು. ಬಾಲಕ ನರೇಂದ್ರ ವಿವೇಕಾನಂದರಾಗುವುದಕ್ಕಿಂತ ಮುಂಚೆ ರಾಮಕೃಷ್ಣರ ಭೇಟಿಗೆ ಹೋಗ್ತಾರಲ್ಲ, ಆ ಕಥೆ. ನೀವು ದೇವರನ್ನು ನೋಡಿದ್ದೀರಾ ಅಂದ ತಕ್ಷಣ, ನಾನು ನೋಡಿದ್ದೀನಿ, ನಿನಗೂ ತೋರಿಸ್ತೀನಿ ಬಾ ಅಂದ್ಬಿಟ್ರಂತೆ ರಾಮಕೃಷ್ಣರು. ಓಶೋ ಹೇಳೋದು ಅದು ಅಷ್ಟೇ ಅಲ್ಲ ಅದರಲ್ಲಿ ಅಂತ. ಬಾಲಕ ನರೇಂದ್ರ ಹೋಗಿ ಕೇಳಿದ್ರಂತೆ, ನೀವು ದೇವರನ್ನು ನೋಡಿದ್ದೀರಾ, ನನಗೆ ತೋರಿಸ್ತೀರಾ? ರಾಮಕೃಷ್ಣರು ಕೂತ್ಕೋ ಇಲ್ಲಿ ಅಂದ್ರಂತೆ. ಕೂತ್ಕೊಂಡ ನರೇಂದ್ರನ ಹತ್ರ, ನನಗೆ ವಯಸ್ಸಾಯಿತು, ಕಣ್ಣು ಕಾಣಿಸ್ತಾ ಇಲ್ಲ, ಈ ಪುಸ್ತಕ ಒಂದು ಓದೋಕ್ಕೆ ಪ್ರಯತ್ನ ಪಡ್ತಿದ್ದೆ, ಓದಿ ಹೇಳ್ತೀಯಾ ಅಂದ್ರಂತೆ. ಒಂದು ಕೈಗೊಂದು ಪುಸ್ತಕ ಕೊಟ್ರಂತೆ. ನಾನು ಓದ್ತೀನಿ ಅಂದರು ನರೇಂದ್ರ. ಓದೋದಕ್ಕೆ ಶುರು ಮಾಡಿದ್ರೆ ಅದು ಅಷ್ಟಾವಕ್ರ ಗೀತ. ಓದ್ತಾ 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 ಕಣ್ಣೀರು ಬರೋದಕ್ಕೆ ಶುರುವಾಯ್ತಂತೆ, ಕಣ್ಣು ಮಂಜಾಗೋದಕ್ಕೆ ಶುರುವಾಯ್ತಂತೆ. ನಾನು ಯಾವ ಪ್ರಶ್ನೆಗಳನ್ನು ಹುಡುಕೊಂಡು, ಯಾವ ಉತ್ತರಗಳನ್ನು ಹುಡುಕೊಂಡು ಓಡಾಡ್ತಿದ್ನೋ ಇದರಲ್ಲೇ ಇದೆಯಲ್ಲ ಅದು ಅನ್ಸೋದಕ್ಕೆ ಶುರುವಾಯ್ತಂತೆ. ಔಟ್ರೈಟ್ ತರ್ಕವಾದಿ ನರೇಂದ್ರ, ಲಾಜಿಕ್ ಇಲ್ಲದೆ ಯಾವುದನ್ನು ಒಪ್ಕೊಳ್ಳೋದಿಲ್ಲ ಅನ್ನುವಂಥ ನರೇಂದ್ರರಿಗೆ ಅಷ್ಟಾವಕ್ರ ಗೀತೆಯ ಮೊದಲನೆಯ 4 ಪುಟಗಳಲ್ಲೇ ನಾನು ಯಾವ ಉತ್ತರಗಳನ್ನು ಹುಡುಕೊಂಡು ಓಡಾಡ್ತಿದ್ನಲ್ಲ, ಯಾವ ಉತ್ತರಗಳನ್ನು ಹುಡುಕೊಂಡು ಕಂಡವ್ರ ಎದುರಿಗೆ ನಿಂತ್ಕೊಂಡು ಪ್ರಶ್ನೆ ಮಾಡ್ತಿದ್ನಲ್ಲ, ಉತ್ತರಗಳ ಸಿಕ್ತು ಅನ್ಸೋದಕ್ಕೆ ಶುರುವಾಯಿತು.
ಆತನ ಕಣ್ಣಲ್ಲಿ ಧಾರಾಕಾರ ನೀರು ನೋಡಿದ ನಂತರ ರಾಮಕೃಷ್ಣರು ಹೇಳಿದ್ರಂತೆ, ನೌ ಯು ಆರ್ ರೆಡಿ, ಈಗ ನೀನು ತಯಾರಾಗಿದೆಯಾ, ಬಾ ನನ್ನ ಹತ್ರ ತೋರಿಸ್ತೀನಿ ದೇವರನ್ನು ಅಂತ. ಈ ಮಾತು ಯಾಕೆ ನೆನಪಾಗುತ್ತೆ ಅಂದರೆ, ಪ್ರಶ್ನೆ ಕೇಳುವವರಲ್ಲಿ ಉತ್ತರ ತಿಳಿದುಕೊಳ್ಳುವ, ಮಾರ್ಗ ಕಂಡುಕೊಳ್ಳುವ ಉತ್ಸಾಹ ಇದೆಯೋ ಅಥವಾ ಕುಚೇಷ್ಟೆ ಮಾಡುವ ಬುದ್ಧಿ ಇದೆಯೋ ಅನ್ನೋದನ್ನು ಮೊದಲು ಗಮನಿಸಬೇಕಾಗತ್ತೆ. ಮಾರ್ಗ ಕಂಡುಕೊಳ್ಳುವ, ಉತ್ತರ ತಿಳಿದುಕೊಳ್ಳುವ ಕುತೂಹಲ ಇದ್ದವರಿಗೆ, ಆ ಕುತೂಹಲದಿಂದ ಪ್ರಶ್ನೆ ಮಾಡುವವರಿಗೆ ಬನ್ನಂಜೆ ಅವರ 25,000 ಗಂಟೆಗಳ ವಿಡಿಯೋ ಇದೆಯಲ್ಲ, ವಿಡಿಯೋ ಹಾಕಿಕೊಟ್ರೆ ಸಾಕು, ಮಾರ್ಗ ತೆರೆದುಕೊಂಡು ಬಿಡುತ್ತೆ ಮುಂದೆ. ಆ ಕಾರಣಕ್ಕಾಗಿ ಇವತ್ತಿನ ಸಾಮಾಜಿಕ ದೃಷ್ಟಿಕೋನದಿಂದ ಅವರು ದಿನದಿಂದ ದಿನಕ್ಕೆ ಹೆಚ್ಚು ಪ್ರಸ್ತುತರಾಗ್ತಾ ಹೋಗ್ತಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಇತ್ತು. ಇಂಥದ್ದು ಕೇಳು, ಇಂಥದ್ದು ಕೇಳಬೇಡ ಅಂತಿರಲಿಲ್ಲ ಅವರು. ಕೆಲವು ವಿಷಯಗಳಿಗೆ ನನಗೆ ಹಿಂಗೆ ಅನಿಸುತ್ತೆ ಅನ್ನೋರವರು, ನನಗೆ ಹಿಂಗೆ ಅನಿಸುತ್ತೆ, ಹಿರಿಯರು ಹಿಂಗೆ ಹೇಳಿದ್ದನ್ನು ಕೇಳಿದ್ದೀನಿ, ಇದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರ ಇದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ, ಇದರ ಬಗ್ಗೆ ಹೆಚ್ಚಿನ ಸಂಶೋಧನೆಗಳಾಗುವ ಅವಶ್ಯಕತೆ ಇದೆ. ಅನೇಕ ಪ್ರಶ್ನೆಗಳಿಗೆ ಬನ್ನಂಜೆ ಅವರು ಉತ್ತರ ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳು ಮುಟ್ಟಾದಾಗ ಹೊರಗಡೆ ಇರುವ ವಿಚಾರದ ಬಗ್ಗೆ ಪ್ರಶ್ನೆ ಕೇಳಿದಾಗ ಆ ರೀತಿಯಾದ ಉತ್ತರಗಳನ್ನು ಕೊಟ್ಟರು. ಸಮಾಜದಲ್ಲಿ ಅಸ್ಪೃಶ್ಯತೆ ಹುಟ್ಟಿಕೊಂಡಿದ್ದು ಹೇಗೆ, ಅದು ಒಂದು ದೊಡ್ಡ ಪಿಡುಗಾಗಿ ಬೆಳೆದಿದ್ದು ಹೇಗೆ, ತುಂಬ ಕಡಿಮೆ ಜನ ಅಷ್ಟು ತಾರ್ಕಿಕವಾದಂಥ ಉತ್ತರ ಕೊಡಬಲ್ಲರು. ಬನ್ನಂಜೆ ಅವರು ಕೊಟ್ಟಿದ್ರು ಅದನ್ನು ಉತ್ತರವನ್ನು. ಮುಂದೆ ದಿನ ಹೋಗ್ತಾ ಹೋಗ್ತಾ ಇದರ ಅವಶ್ಯಕತೆ ಇನ್ನೂ ಜಾಸ್ತಿ ಆಗತ್ತೆ. ಈ ಇಸ್ರೇಲಿ ಚಿಂತಕರೇ ರೈಟರ್ ಒಬ್ಬರಿದ್ದಾರೆ, ಯುವಲ್ ನೋವಾ ಹರಾರಿ ಅಂತ, ಬಹಳ ಪ್ರಸಿದ್ಧ ಪುಸ್ತಕಗಳು. ಅವರೊಂದು ಥಿಯರಿ ಹೇಳ್ತಾರೆ, ನಂಗೆ ತುಂಬ ಕರೆಕ್ಟ್ ಅನಿಸುತ್ತೆ ಅದು. ಹಿಂದೊಂದು ಕಾಲ ಇತ್ತು, ನಾವು ಬದುಕುವ ರೀತಿ ಅದಕ್ಕೆಲ್ಲ ಹಿಂಗ್ಯಾಕೆ ಅಂದರೆ ನನ್ನ ಧರ್ಮ ಹಿಂಗೆ ಹೇಳುತ್ತೆ ಅಂತ. ನನ್ನ ಧರ್ಮ ಹಿಂಗೆ ಹೇಳುತ್ತೆ, ಅದಕ್ಕೆ ನಾನು ಹಿಂಗಿದ್ದೀನಿ. ನೀನು ಶುದ್ಧ ಸಸ್ಯಾಹಾರಿಯೇ ಯಾಕೆ, ನನ್ನ ಧರ್ಮ ನನಗೆ ಹೇಳುತ್ತೆ. ನೀನು ಮಾಂಸಾಹಾರ ಯಾಕೆ ತಿಂತೀಯ, ನನ್ನ ಧರ್ಮ ನನಗೆ ಹೇಳುತ್ತೆ. ಅದು ಮನುಷ್ಯ ಬದುಕುವ ರೀತಿಯನ್ನು ನಿರ್ಧರಿಸುವ ಅಂಶ ಆಗಿತ್ತು. ನಂತರ ಪ್ರಪಂಚದಲ್ಲಿ ಒಂದು ಬದಲಾವಣೆ ಬಂತು. ಧರ್ಮ ಹೀಗೆ ಹೇಳುತ್ತೆ ಅನ್ನೋದಕ್ಕಿಂತ ಐ ಫೀಲ್ ಸೋ, ನನಗೆ ಹಂಗೆ ಅನಿಸುತ್ತೆ, ಐ ಥಿಂಕ್ ಸೋ. ಧರ್ಮ ಕೇಂದ್ರಿತವಾದಿದ್ದಂಥ ಆಲೋಚನೆಗಳು ವ್ಯಕ್ತಿ ಕೇಂದ್ರಿತವಾದವು, ನನ್ನ ಮನಸ್ಸಿನ ಕೇಂದ್ರಿತ ಆದವು. ನೀನು ಸಸ್ಯಾಹಾರಿ ಯಾಕೆ ಅಂದರೆ ನನ್ನಂತೆಯೇ ನೋವು ತಿನ್ನಬಲ್ಲಂಥ ಒಂದು ಪ್ರಾಣಿಯನ್ನು ಕತ್ತರಿಸಿ ತಿನ್ನುವುದು ನನಗೆ ಸರಿ ಅನಿಸೋದಿಲ್ಲ ಅನ್ನೋಕ್ಕೆ ಶುರು ಮಾಡಿದ್ರು. ಐ ಫೀಲ್ ಸೋ, ಐ ಥಿಂಕ್ ಸೋ. ಅಥವಾ ಮಾಂಸಾಹಾರ ಯಾಕೆ, ಇಲ್ಲ ಅದು ನನಗೆ ಎನರ್ಜಿ ಅನಿಸುತ್ತೆ, ನನಗೆ ಹೆಚ್ಚು ಪ್ರೋಟೀನ್ ಅನಿಸುತ್ತೆ. ಅವರು ಆ ರೀತಿ ನನಗೆ, ನಾನು. ಅದಾದ ನಂತರದ ಒಂದು ಕಾಲ ಬಂತು, ನಂಬರ್ ಅಂದರೆ ನಂಬರೇ ಬೇಕದಕ್ಕೆ. ಈಗಿನ ಕಾಲದಲ್ಲಿ ಈ ವೀಗನ್ ಮೂಮೆಂಟ್ ನಡೀತಾ ಇದೆ, ಮಾತಾಡಿಸಿ ನೋಡಿ ಅವ್ರನ್ನ. ವೀಗನ್ ಮೂಮೆಂಟ್ ಅವ್ರೇನಂತಾರೆ, ಕಮರ್ಷಿಯಲ್ ಪ್ರೊಡಕ್ಷನ್ ಆಫ್ ಮೀಟ್ ಈಸ್ ಪ್ರೊಡ್ಯೂಸಿಂಗ್ ಸೋ ಮಚ್ ಆಫ್ ಎಷ್ಟೋ ಟನ್ ಹೇಳ್ತಾರೆ ಅವರು, ಇಷ್ಟು ಟನ್ ಗ್ರೀನ್ ಗ್ಯಾಸ್ ಎನರ್ಜಿಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ, ಗ್ರೀನ್ ಹೌಸ್ ಎನರ್ಜಿಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಆದ್ದರಿಂದ ನಾವು ವೀಗನ್ ನಂಬರ್ ಬೇಕು ಪ್ರತಿಯೊಂದಕ್ಕೂ. ಈ ತಿಂಡಿ ಇದನ್ನೇ ಯಾಕೆ ತಿಂತಿದೆಯಾ ಅಂದರೆ ಇದರಲ್ಲಿ ಇಷ್ಟು ಕ್ಯಾಲರಿ ಇದೆ ಅಂತಾರೆ ಅವರು. ನಂಬರ್ಸ್, ಇದರಲ್ಲಿ ಇಷ್ಟು ಕ್ಯಾಲರಿ ಇದೆ. ಡಾಕ್ಟರ್ ಹತ್ರ ಹೋಗಿ ನೀವು ಕ್ಲಾಸಿಕ್ ಸಿಂಪ್ಟಮ್ ಹೇಳಿ, ರಾತ್ರಿ ನಿದ್ದೆ ಬರ್ತಿಲ್ಲ, ಸುಸ್ತಾಗತ್ತೆ, ಬೆಳಗ್ಗೆ ಸುಸ್ತಾಗಿ ಹೇಳ್ತೀನಿ, ರಾತ್ರಿ ಒಂದು ಸಲ ಮೂತ್ರಕ್ಕೆ ಹೋಗಬೇಕಾಗತ್ತೆ, ಇಡೀ ದಿನ ಸುಸ್ತಾಗಿರ್ತೀನಿ. ಡಾಕ್ಟ್ರಿಗೆ ಅನ್ಸುತ್ತೆ ಇವ್ನಿಗೆ ಶುಗರ್ ಇರ್ಬೋದು ಅಂತ, ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಬ ಅಂತಾರೆ. ಬ್ಲಡ್ ಟೆಸ್ಟಲ್ಲಿ ಕಡಿಮೆ ಬಂದರೆ ನಿನಗೆ ಶುಗರ್ ಇಲ್ಲ, ನೀವು ಮತ್ತೆ ಬೇರೆ ಏನೋ ಟೆಸ್ಟ್ ಮಾಡಿಸ್ಬೇಕು. ವಾಟ್ ಯು ಫೀಲ್ ಅನ್ನೋದು ಮ್ಯಾಟ್ರ್ ಆಗೋದಿಲ್ಲ. ವಾಟ್ ಈಸ್ ಯುವರ್ ರಿಪೋರ್ಟ್ ಈಸ್ ಟೆಲ್ಲಿಂಗ್, ವಾಟ್ ಈಸ್ ಯುವರ್ ಶುಗರ್ ಲೆವೆಲ್. ನಂಬರ್ ಇದು ತರ್ಕವಾದದ ಮುಂದಿನ ಹಂತಕ್ಕೆ ಹೋಗಿದೆ. ಇದು ಲಾಜಿಕಲ್ ಎಕ್ಸ್ಪ್ಲನೇಷನ್ನಿನ ಮುಂದಿನ ಹಂತಕ್ಕೆ ಹೋಗಿದೆ. ಈ ಕಾಲಘಟ್ಟಕ್ಕೂ ನಮ್ಮ ಭಾಗವತಗಳು, ನಮ್ಮ ಪುರಾಣಗಳು, ನಮ್ಮ ಉಪನಿಷತ್ತುಗಳು ಅವೆಲ್ಲವನ್ನು ವಿವರಿಸುವುದಕ್ಕೆ ಬೇರೆಯದೇ ಆದಂಥ ಒಂದು ಮಾರ್ಗ ಬೇಕಾಗತ್ತೆ. ಆ ಮಾರ್ಗವನ್ನು ಬನ್ನಂಜೆ ಅವರು ಕಂಡುಕೊಂಡಿದ್ರು ಅಂತ ನನಗೆ ಗಾಢವಾಗಿ ಅನಿಸೋದು. ಕೊನೆಯದಾಗಿ, ಇತ್ತೀಚೆಗೆ ನಾನೊಂದೇನೋ ಮನೆ ಕಟ್ಟಿಸ್ದೆ ಊರಲ್ಲೊಂದು, ಅದರ ಯಾವುದೋ ವಿಡಿಯೋದಲ್ಲಿ ಯಾರೋ ಕಮೆಂಟ್ ಹಾಕಿದ್ರು,
ನನಗೂ ಇಂಥದ್ದೊಂದು ತೊಟ್ಟಿ ಮನೆ ಕಟ್ಟಿಸ್ಬೇಕು ಅಂತ ಆಸೆ. ನಾನು ಅದಕ್ಕೆ ಸುಮ್ಮನೆ ಅಂದರೆ ಸರಳವಾಗಿ ಅರ್ಥವಾಗುವ ಭಾಷೆಯಲ್ಲಿ ಟ್ರೈ ಮ್ಯಾನಿಫೆಸ್ಟೇಷನ್ ಅಂತ ಬರೆದಿದ್ದೆ. ಮ್ಯಾನಿಫೆಸ್ಟೇಷನ್ ಟ್ರೈ ಮಾಡಿ ಆಗ್ಬೋದು ಅಂತ. ವಾಟ್ ಈಸ್ ಇಟ್ ಅಂತ ಯಾರೋ ಕೇಳಿದ್ರು. ನಾನು ಹೇಳಿದೆ ಹಿಂಗಿರುತ್ತೆ ಅದು. ಯಾವುದನ್ನು ನೀವು ಗಾಢವಾಗಿ ಆಲೋಚನೆ ಮಾಡ್ತಿರೋ ವಿಶ್ಫುಲ್ ಥಿಂಕಿಂಗ್ ಅಂತಾರೆ, ಅದು ನಿಮ್ಮ ಜೀವನದಲ್ಲಿ ಘಟಿಸುತ್ತೆ ಅಂತ. ಅದರ ಕಮೆಂಟ್ಗಳನ್ನು ನೋಡ್ತಾ ಇದ್ದೆ ನಾನು. ನಮ್ಮ ಭಗವದ್ಗೀತೆಯು ಇದನ್ನೇ ಹೇಳುತ್ತೆ, ನಮ್ಮ ಹಿರಿಯರು ಹೇಳ್ತಾ ಇರಲಿಲ್ವಾ ತಥಾಸ್ತು ದೇವತೆಗಳಿರ್ತಾರೆ ಅಂತ. ಎಲ್ಲರೂ ಕೆಳಗೆ ಬಂದ ಕಮೆಂಟ್ಗಳು ತುಂಬ ಭಾರತೀಯ ಜ್ಞಾನ ಪರಂಪರೆಯಲ್ಲಿ ಬಂದಿರುವ ಗ್ರಂಥಗಳ ಉಲ್ಲೇಖಗಳೇ ಇರೋದು. ಅದರ ಅರ್ಥ ಎಲ್ರಿಗೂ ವಿಷಯ ಗೊತ್ತು, ಒಳಗೆ ಪ್ರವೇಶಿಸುವ ಮಾರ್ಗ ಗೊತ್ತಿಲ್ಲವೋ, ಪ್ರವೇಶಿಸುವ ಧೈರ್ಯ ಬರ್ತಿಲ್ಲವೋ ಗೊತ್ತಿಲ್ಲ. ಆ ಒಂದು ಅಧೈರ್ಯತೆ ಉಂಟಾದರೆ ಆಚಾರ್ಯರ ಕೈ ಹಿಡ್ಕೊಂಡು ಹೋಗ್ಬೋದು, ಅವ್ರು ಒಳಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ನನ್ನ 4 ಮಾತು ಮುಗಿಸ್ತೇನೆ. ಧನ್ಯವಾದ. ಎಷ್ಟೊಂದು ಮಧುರವಾದ ಪ್ರಖರವಾದ ನುಡಿಗಳನ್ನು ನಾವು ಆಲಿಸಿದ್ದೇವೆ. ಮೌಲ್ಯಾಧಾರಿತವಾದ ಸಾಮಾಜಿಕ ಸಂವೇದನೆಯನ್ನು ಹೊಂದಿರುವಂತಹ ಆ ಅಜಿತ ವಾಗ್ಮಿತನಕ್ಕೆ ನಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಸರ್ ಅವರು ಮಾತಾಡ್ತಾ ಇದ್ದಾಗ ಒಂದು ಪ್ರಸಂಗ ನೆನಪಾಗ್ತಿತ್ತು. ವೀಣಕ್ಕ ಅತ್ಯಂತ ನಲ್ಮೆಯಿಂದ ನೆನೆದುಕೊಳ್ತಾ ಇದ್ದರು. ಇಂಥ ಬನ್ನಂಜೆ 90 ವಿಶ್ವ ನಮನದ ಕಾರ್ಯಕ್ರಮ ನಡೆಯಬೇಕಾದ್ರೆ ಸಾಮಾನ್ಯರಿಗೆ ಇದೆಲ್ಲ ಸಲ್ಲುವಂಥದ್ದಲ್ಲ. ಇಷ್ಟು ವೈಭವೋಪೇತವಾಗಿ, ಇಷ್ಟು ವಿಜೃಂಭಣೆಯಲ್ಲಿ, ಇಷ್ಟು ಜನ ಸಾಧಕರು ಕೂಡಿ, ಇಷ್ಟು ಮನಸ್ಸುಗಳು ಒಂದಾಗಿ ಸಂಭ್ರಮಿಸುವುದಲ್ಲ ಅನ್ನುವಾಗ ಅಮೆರಿಕೆಯಲ್ಲಿ ವಾಸ್ತವ್ಯವಿರುವಂಥ ಶ್ರೀಯುತ BN ಹೆಬ್ಬಾರ್ರವರು ಹೇಳ್ತಾರೆ, ನಿಕಟ ಭವಿಷ್ಯದಲ್ಲಿ ಬನ್ನಂಜೆಯವರು ವಾದಿರಾಜರಂತೆ ಘನ್ನ ಮಹಿಮರಾಗುತ್ತಾರೆ, ಆದ್ದರಿಂದ ಮಾತ್ರ ಇದು ಸಾಧ್ಯವಾಗುತ್ತೆ ಅಂತ ಮಾತು 100ಕ್ಕೆ 100 ಸತ್ಯ ಅಂತ ಪರಿಭಾವಿಸ್ತಾ ಅತ್ಯುತ್ತಮವಾದ ಚಿಂತನಾ ಲಹರಿಗೆ ನಮ್ಮನ್ನು ಹಚ್ಚಿದ ಅಜಿತ್ ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ